ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಜಿಮೇಲ್ನಲ್ಲಿ ನಾವು ಯಾವುದಾದ್ರೂ ವ್ಯಕ್ತಿನ ಅಥವಾ ಯಾವುದಾದ್ರೂ ಕಂಪನಿನ ಯಾವ ರೀತಿ ನಾವು ಅವರ ಒಂದು ಇಮೇಲ್ ಐ ಡಿನ ಬ್ಲಾಕ್ ಮಾಡೋದು ಹೇಗೆ ಅಂತ ಚರ್ಚೆ ಮಾಡೋಣ. ಇಲ್ಲಿ ನಾನು ಜಿಮೇಲ್ ಐ ಡಿನಲ್ಲಿ ಕೆಲವು ಜನರಿಗೆ ಬ್ಲಾಕ್ ಮಾಡೋದ್ರ ಬಗ್ಗೆ ತುಂಬಾ ಕನ್ಫ್ಯೂಷನ್ ಆಗ್ತಾ ಇತ್ತು. ಅದಕ್ಕಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾವ ರೀತಿ ಅಂತ ಸಂಪೂರ್ಣವಾಗಿ ಪ್ರೊಸೆಸ್ನ ಹೇಳ್ತೀನಿ. ಸಿಂಪಲಾಗಿ 2 ಸ್ಟೆಪ್ ಇದೆ ಸ್ನೇಹಿತರೆ, ಜಾಸ್ತಿ ಏನಿಲ್ಲ. ಯಾವ ರೀತಿ ಅಂತ ನೋಡಿ ಎಲ್ಲ ಕೂಡ ಅರ್ಥವಾಗುತ್ತೆ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ನಾನು ಜಿಮೇಲ್ ಆ್ಯಪ್ನ ಓಪನ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ, ನನ್ನದೇ ಒಂದು ಬೇರೆ ಇಮೇಲ್ನ ನಾನು ಇಲ್ಲಿ ಒಂದು ಮೆಸೇಜ್ ಕಳಿಸಿದ್ದೀನಿ. ಆ ಒಂದು ಮೆಸೇಜ್ ಆ ಒಂದು ಐ ಡಿನ ಬ್ಲಾಕ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಇಮೇಲ್ ಐ ಡಿ ಇಲ್ಲಿ ನೋಡಿ, ಈ ಒಂದು ವ್ಯಕ್ತಿ ಅಂದ್ಕೊಳ್ಳಿ, ಬೇರೆ ವ್ಯಕ್ತಿ. ನಾನು ಇವನ್ನ ಬ್ಲಾಕ್ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಇರುತ್ತೆ ಸ್ನೇಹಿತರೆ. ಇಲ್ಲಿ ಕೆಲವು ಜನರಿಗೆ ಕನ್ಫ್ಯೂಸ್ ಆಗುತ್ತೆ. ಆ 3 ಡಾಟ್ಸ್ ಮೇಲೆ ನಾವು ಕ್ಲಿಕ್ ಮಾಡಬಾರ್ದು. ಮೇಲ್ಗಡೆ ಕೆಳಗಡೆ ಎರಡು ಕಡೆ ಇದೆ. ಇಲ್ಲಿ ಕೆಳಗಡೆ ಇದೆ ನೋಡಿ, ಈ ಒಂದು ಆರೋ ಮಾರ್ಕ್ ಪಕ್ಕದಲ್ಲಿ 3 ಡಾಟ್ಸ್ ಅಂದರೆ 3 ಚುಕ್ಕೆಗಳಿರುತ್ತೆ. ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಈ ವ್ಯಕ್ತಿನ ಬ್ಲಾಕ್ ಮಾಡೋದಕ್ಕಾಗಿ. ಈ ಒಂದು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಬ್ಲಾಕ್ ಯೂಸರ್ ಅಂತ ಬರುತ್ತೆ ಸ್ನೇಹಿತರೆ. ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಆ ವ್ಯಕ್ತಿನ ಒಂದು ಪರ್ಟಿಕ್ಯುಲರ್ ಆಗಿ ಬ್ಲಾಕ್ ಮಾಡಬಹುದು. ಬ್ಲಾಕ್ ಅಂದರೆ ಇಲ್ಲಿ ನೋಡಿ, ಒಂದೇ ಕ್ಲಿಕ್ನಲ್ಲಿ ಬ್ಲಾಕ್ ಆಗುತ್ತೆ. ಈ ರೀತಿ ಈ ಒಂದು ಯೂಸರ್ ಕಡೆಯಿಂದ ನಮಗೆ ಯಾವುದೇ ರೀತಿಯಲ್ಲಿ ಮೇಲೆ ರಿಸೀವ್ ಆಗೋದಿಲ್ಲ. ಈ ರೀತಿ ನಾವು ಇಲ್ಲಿಂದ ನೇರವಾಗಿ ಅನ್ಬ್ಲಾಕ್ ಕೂಡ ಮಾಡ್ಕೋಬಹುದು. ಇದು ಇಮೇಲ್ನಲ್ಲಿ ಯಾವುದಾದ್ರೂ ಒಂದು ಇಮೇಲ್ ಐ ಡಿನ ಈ ರೀತಿ ನಾವು ಬ್ಲಾಕ್ ಮಾಡಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.